ಸಂತೋಷ್ ಲಾಡ್ ಅವರು ಡೊನಾಲ್ಡ್ ಟ್ರಂಪ್ ಯಾತ್ರೆ ಮಾಡಲಿ ಅಂತ ಹೇಳಿದ್ದಾರೆ. ಇದೇ ಕಾಂಗ್ರೆಸ್ ಅವರು ಗೋಧಿಗೋಸ್ಕರ ಅಮೇರಿಕಾದ ಹತ್ರ ಹೋಗಿ ಭಿಕ್ಷೆ ಬೇಡಿರೋದನ್ನು ನೋಡಿದ್ದೀವಿ. ಇದೇ ಕಾಂಗ್ರೆಸ್ ಅವರು ಪಿಒಕೆ ಏನು ಮೋದಿಯವರು ಬಂದ ಮೇಲೆ ಪಿಒಕೆ ಸೃಷ್ಟಿ ಆಯ್ತಾ? ಪಾಕ್ ಆಕ್ರಮಿತ ಕಾಶ್ಮೀರ ಮೋದಿಯವರು ಬಂದ ಮೇಲೆ ಸೃಷ್ಟಿ ಆಯ್ತಾ? ಅದೇ ರೀತಿ ಪಾಕ್ ಸೈನಿಕರು ಸುಮಾರು 70,000ಕ್ಕೂ ಹೆಚ್ಚು ಸೈನಿಕರನ್ನು ಬಂಧನ ಮಾಡಿ ಅವರ ಸರೆಂಡರ್ ಮಾಡಿದಂಥ ನಮ್ಮ ಸೇನೆ ಅದನ್ನು ಏಕಾಏಕಿ ಅವ್ರನ್ನೆಲ್ಲ ಬಿರಿಯಾನಿ ಕೊಟ್ಟು ಅವ್ರನ್ನ ವಾಪಸ್ ಪಾಕಿಸ್ತಾನಕ್ಕೆ ಕಳಿಸ್ತವ್ರು ಯಾರು? ಇದಕ್ಕೆ ಉತ್ತರ ಕೊಡಬೇಕಲ್ಲ ಇವರೆಲ್ಲ. ಬಾಂಬೆಲ್ಲಾದಂಥ ದಾಳಿ ಸುಮಾರು 300ಕ್ಕೂ ಹೆಚ್ಚು ಜನ ಸತ್ತೋರು. ತಾಜ್ ಹೋಟೆಲ್ ಮೇಲಾದಂಥ ದಾಳಿ ಅವಾಗ ಯಾಕೆ ಪ್ರತೀಕಾರ ಮಾಡಲೇ ಇಲ್ಲ? ಅವಾಗ ಯಾತ್ರೆ ಮಾಡಬೇಕಾಯ್ತಲ್ಲ ಇವರನ್ನು ಕೂಡ. ಆಗ ಅವರು ಪಾಕಿಸ್ತಾನವನ್ನು ಪ್ರಶ್ನೆ ಮಾಡೋ ಸ್ಟೇಜಲ್ಲೇ ಇರಲಿಲ್ಲ. ಈಗ ನರೇಂದ್ರ ಮೋದಿ ಯಾವುದೇ ಆಕ್ಷನ್ ಆದರೆ ಅದಕ್ಕೆ ರಿಯಾಕ್ಷನ್ ಕೊಟ್ಟಿದೆ. ಯಾವುದೇ ಆಕ್ಷನ್ ದೇರ್ ಇಸ್ ಎ ರಿಯಾಕ್ಷನ್ ಅನ್ನೋ ಒಂದು ಸ್ಪಷ್ಟವಾದಂಥ ಉತ್ತರವನ್ನು ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ಈ ಪ್ರಪಂಚಕ್ಕೆ ಗೊತ್ತಿದೆ ಭಾರತದ ಸೈನ್ಯದ ಶಕ್ತಿ ಒಂದು ಪ್ರಪಂಚಕ್ಕೆ ಗೊತ್ತಾಗೋ ರೀತಿ ಮಾಡಿದ್ದಾರೆ.